ಬೆಂಗಳೂರಿನಲ್ಲೇ ಅದು ಪ್ರಸಿದ್ಧವಾದ ಕಾಲೇಜು. ಇಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ. ಹೀಗೆ ಒಂದು ದಿನ ಎಲ್ಲ ವಿದ್ಯಾರ್ಥಿಗಳು ಮುಂಜಾನೆ ಕಾಲೇಜಿಗೆ ಬಂದು ತಮ್ಮ ತಮ್ಮ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಿದ್ದರು. ಆವಾಗ ಕಾಲೇಜಿನ ಗಂಟೆ ಬಾರಿಸಿತು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ಲಾಸಿಗೆ ಹೋದ್ರು. ಅವತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ವಿಶೇಷವಾದ ದಿನ. ಯಾಕಂದರೆ ಪ್ರೊಫೆಸರ್ ಮಹೇಶ್ ಆಗಲೇ ಕ್ಲಾಸ್ ರೂಮಿಗೆ ಬಂದು ಬೋರ್ಡ್ ಮೇಲೆ ಟೈಮ್ ಟ್ರಾವೆಲ್ ಎಂದು ದೊಡ್ಡದಾಗಿ ಬರೆದಿದ್ದರು. ಅದನ್ನ ನೋಡಿದ ವಿದ್ಯಾರ್ಥಿಗಳಿಗೆ ಒಂದಾ ಥರ ಕ್ಯೂರಿಯಾಸಿಟಿ. ಎಲ್ಲ ವಿದ್ಯಾರ್ಥಿಗಳು ಬಂದ ನಂತರ ಪ್ರೊಫೆಸರ್ ಮಹೇಶ್ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅದೇನೆಂದರೆ, ಮಕ್ಕಳೇ, ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಟೈಮ್ ಟ್ರಾವೆಲ್ ಮಾಡಿ ಬಂದು ಇಲ್ಲಿ ಕುಳಿತು ಕ್ಲಾಸ್ ಕೇಳ್ತಾ ಇರೋರು? ಅದನ್ನ ಕೇಳಿದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮುಖ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳಲ್ಲಿ ಇನ್ನೂ ಹೆಚ್ಚು ಕ್ಯೂರಿಯಾಸಿಟಿ ಮೂಡುತ್ತದೆ. ಆಗ ಪ್ರೊಫೆಸರ್ ಮಹೇಶ್, ಹೌದು ಮಕ್ಕಳೇ, ಟೈಮ್ ಟ್ರಾವೆಲ್ ಅನ್ನೋದು ಒಂದು ಸಿದ್ಧಾಂತ. ಟೈಮ್ ಟ್ರಾವೆಲ್ ಮಾಡಿ ಬಂದು ನಮ್ಮ ಮಧ್ಯೆನೇ ಕೆಲವರು ಇರಬಹುದು ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ವಿನಯ ಅನ್ನೋ ವಿದ್ಯಾರ್ಥಿ, ಸರ್, ಅವರು ನಮ್ಮ ಮಾಧ್ಯಾಹ್ನ ಇದ್ರೆ ಅವರ್ಯಾಕೆ ನಮಗೆ ಹೇಳೋದಿಲ್ಲ ಅಂತ ಕೇಳ್ತಾನೆ. ಆಗ ಪ್ರೊಫೆಸರ್, ಹೌದು, ಅವರು ತಮ್ಮನ್ನು ಯಾರಿಗೂ ಪರಿಚಯಿಸಿಕೊಳ್ಳೋದಿಲ್ಲ. ಯಾಕಂದರೆ ಅವರೇನಾದರೂ ನಿಮಗೆ ಟೈಮ್ ಟ್ರಾವೆಲ್ ಮಾಡಿ ಬಂದಿರೋದು ಅಂತ ಹೇಳಿದ್ರೆ ಪ್ರೆಸೆಂಟ್ ಅಲ್ಲಿ ಏನಾದರೂ ಸ್ವಲ್ಪ ಬದಲಾದರೆ ಅದು ಅವರ ಫ್ಯೂಚರ್ ಮೇಲೆ ಪರಿಣಾಮ ಬೀರಬಹುದು. ಅದಕ್ಕವರು ತಮ್ಮನ್ನ ಪರಿಚಯಿಸಿಕೊಳ್ಳೋದಿಲ್ಲ. ಈಗ ಹೇಳಿ, ನಿಮ್ಮಲ್ಲಿರಾದ್ರೂ ಟೈಮ್ ಟ್ರಾವೆಲ್ ಅನುಭವ ಮಾಡಿದವರಿದ್ದೀರಾ ಅಂತ ಪ್ರೊಫೆಸರ್ ಕೇಳ್ತಾರೆ. ಆಗ ಅಲ್ಲೇ ಮುಂದೆ ಕುಂತಿರೋ ಪ್ರಿಯಾ ಅನ್ನೋ ವಿದ್ಯಾರ್ಥಿ ಎದ್ದು ನಿಂತು, ಸರ್, ನನಗೆ ಈ ತರ ಒಂದು ಅನುಭವ ಆಗಿದೆ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್, ಹೌದು, ಏನದು ಹೇಳು ಅಂತ ಹೇಳ್ತಾರೆ. ಆಗ ಪ್ರಿಯಾ, ಸರ್, ನಾನು ಹೈಸ್ಕೂಲ್ನಲ್ಲಿ ಇರೋವಾಗ ನನ್ನ ಶಾಲೆ ನಮ್ಮ ಮನೆಯಿಂದ ದೂರ ಇತ್ತು. ಆವಾಗ ನಾನು ಶಾಲೆಗೆ ಬಸ್ಸಿನಲ್ಲಿ ಹೋಗುತ್ತಿದ್ದೆ. ಒಂದು ದಿನ ಬಸ್ಸಿನಲ್ಲಿ ಹೋಗುವಾಗ ಒಬ್ಬ ವಯಸ್ಸಾದ ಮಹಿಳೆ ನನ್ನನ್ನೇ ನೋಡ್ತಾ ಇದ್ದರು. ನಾನು ಅವಾಗ ಯಾರೋ ಇರಬೇಕು ಅಂತ ತಲೆ ಕೆಡಿಸಿಕೊಳ್ಳಲಿಲ್ಲ ಅಂತ ಹೇಳ್ತಾಳೆ. ಆದರೆ ಆ ಮಹಿಳೆ ಮತ್ತೆ ದಿನ ಶಾಲೆಗೆ ಹೋಗೋ ಬಸ್ಸಿನಲ್ಲಿ ಬರ್ತಾ ಇದ್ದರು ಮತ್ತು ನನ್ನನ್ನೇ ನೋಡ್ತಾ ಇದ್ದರು. ನಂಗೂ ಅವರನ್ನ ಎಲ್ಲೋ ನೋಡಿದ ಗುರುತು, ಆದ್ರೆ ನನಗೆ ಗೊತ್ತಿಲ್ಲ ಎಲ್ಲಿ ಅಂತ ಹೇಳ್ತಾಳೆ. ಒಂದು ದಿನ ನಾನು ಧೈರ್ಯ ಮಾಡಿ ಅವರನ್ನ ಯಾರು ಅಂತ ಕೇಳೋಕೆ ಹೋದೆ. ಅಂದಿನಿಂದ ಅವರು ಮತ್ತೆ ಎಲ್ಲೂ ಕಾಣಿಸಲಿಲ್ಲ. ನಾನು ಯಾರೋ ಇರಬೇಕು ಅಂತ ಮರೆತು ಬಿಟ್ಟೆ. ಆದರೆ ಕೆಲವು ದಿನಗಳ ನಂತರ ನಾನು ನನ್ನ ಮೊಬೈಲಲ್ಲಿ ನಾನು ವಯಸ್ಸಾದಾಗ ಹೇಗೆ ಕಾಣಿಸುತ್ತೇನೆ ಅಂತ ನನ್ನ ಫೋಟೋ ಫಿಲ್ಟರ್ ಹಾಕಿ ನೋಡ್ತಾ ಇದ್ದೆ. ಅವಾಗ ನನಗೆ ಒಂದು ಕ್ಷಣ ಶಾಕ್ ಆಯ್ತು. ಯಾಕಂದರೆ ನನ್ನ ಫೋಟೋ ಮತ್ತು ಆ ಮಹಿಳೆ ಮುಖ ಒಂದೇ ಆಗಿತ್ತು. ಅಂದಿನಿಂದ ನಾನು ಅವರನ್ನು ಎಲ್ಲ ಕಡೆ ಹುಡುಕಿದೆ, ಆದರೆ ಅವರು ಎಲ್ಲೂ ನನಗೆ ಸಿಗಲಿಲ್ಲ. ಮತ್ತೆ ನನಗೆ ನಂಬಿಕೆ ಇದೆ, ನಮ್ಮ ಮಧ್ಯೆಯೇ ಟೈಮ್ ಟ್ರಾವೆಲ್ ಮಾಡಿ ಬಂದವರು ಇದ್ದರೆ ಮತ್ತು ನಾನು ಒಂದು ದಿನ ಅವರನ್ನು ಕಂಡು ಹಿಡಿಯುತ್ತೇನೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ವಿದ್ಯಾರ್ಥಿಗಳು ಒಂದು ಕ್ಷಣ ಶಾಕ್ ಆಗಿ ಬಿಟ್ಟರು. ಆಗ ಕಾಲೇಜಿನ ಗಂಟೆ ಬಾರಿಸಿತು ಮತ್ತು ಎಲ್ಲ ವಿದ್ಯಾರ್ಥಿಗಳು ಹೊರಗೆ ಬಂದು ಟೈಮ್ ಟ್ರಾವೆಲ್ ಬಗ್ಗೆ ಯೋಚಿಸುತ್ತಾ ಇದ್ದರು. ಆಗ ಪ್ರಿಯಾ ಮತ್ತು ಅವಳ ಸ್ನೇಹಿತೆ ಗೀತಾ ಒಬ್ಬರು ಹೊರಗೆ ಬಂದು ಟೈಮ್ ಟ್ರಾವೆಲ್ ಬಗ್ಗೆ ಮಾತನಾಡುತ್ತಾ ಇದ್ದಾರೆ. ಆಗ ಗೀತಾ, ಪ್ರಿಯಾ, ನೀನು ಟೈಮ್ ಟ್ರಾವೆಲ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದೀಯಾ? ಅದು ಒಂದು ಸಿದ್ಧಾಂತ ಮಾತ್ರ, ಅದರ ಬಗ್ಗೆ ಯೋಚನೆ ಮಾಡೋದು ಬಿಡು. ಈಗ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡೋಣ ಬಾ ಅಂತ ಹೇಳಿ ಇಬ್ಬರು ಕ್ಯಾಂಟೀನ್ಗೆ ಹೋಗ್ತಾರೆ. ಅಲ್ಲಿ ಊಟ ಆರ್ಡರ್ ಮಾಡಿ ಊಟ ಮಾಡ್ತಿರ್ತಾರೆ. ಆಗ ಪ್ರಿಯಾ, ನೋಡು ಗೀತಾ, ನಾನು ಒಂದಲ್ಲೊಂದಿನ ಟೈಮ್ ಟ್ರಾವೆಲ್ನ ಕಂಡು ಹಿಡಿತೀನಿ ಅಂತ ಅಲ್ಲೂ ಅದೇ ವಿಷಯದ ಬಗ್ಗೆ ಮಾತಾಡ್ತಿರ್ತಾಳೆ. ಊಟ ಮುಗಿಯುತ್ತೆ. ಹೌದು, ಕಂಡು ಹಿಡಿಯುವಂತೆ ಬಿಲ್ ಕೊಟ್ಟ ಬರೋಣ ಬಾ ಅಂತ ಬಿಲ್ ಕೊಡಲು ಕೌಂಟರ್ಗೆ ಬರ್ತಾರೆ. ಅಲ್ಲಿ ಹಣ ಕೊಟ್ಟು ಚಿಲ್ಲರೆ ವಾಪಸ್ ತಗೋತಾರೆ. ಏನು ಗೀತಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವಾ? ನಾನು ಅವರನ್ನ ಕಂಡು ಹಿಡಿತೀನಿ ಅಂತ ಚಿಲ್ಲರೆ ನೋಟನ್ನ ನೋಡ್ತಾಳೆ. ಆಗ ಪ್ರಿಯಾ ಶಾಕ್ ಆಗಿ, ನಾನು ಅವನನ್ನ ಕಂಡು ಹಿಡಿದೆ ಅಂತ ಜೋರಾಗಿ ಕಿರಿಚೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಗೀತಾ, ಏನಾಯಿತು? ಪ್ರಿಯಾ, ಏನನ್ನು ಕಂಡು ಹಿಡಿದೆ? ಆ ನೋಟಿನಲ್ಲಿ ಏನಿದೆ ಅಂತಹದ್ದು ತೋರಿಸು ಅಂತ ಗೀತಾ ಕೇಳುತ್ತಾಳೆ. ಈ ಕಡೆ ಒಂದು ಸ್ಟ್ರೀಟ್ನಲ್ಲಿ ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಎಲ್ಲರೂ ಅವನನ್ನು ನೋಡಿ ಕುಡಿದಿರಬೇಕು ಅಂತ ಅಂದುಕೊಂಡಿದ್ದಾರೆ. ಅವನಿಗೆ ಒಮ್ಮೆಲೆ ಎಚ್ಚರ ಆಗುತ್ತೆ. ಮತ್ತೆ ಎಲ್ಲ ಕಡೆ ಏನೋ ವಿಚಿತ್ರ ಅನ್ನೋ ತರ ನೋಡ್ತಾ ಇರ್ತಾನೆ. ಮತ್ತು ಸಡನ್ ಆಗಿ ಏನೋ ನೆನ್ಪಿಸಿಕೊಂಡು, ಸರ್, ನಾನು ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದೇನೆ. ನಮ್ಮ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಬರಲಿದೆ, ಅದನ್ನ ನಾವು ತಡಿಬೇಕು ಅಂತ ಅಲ್ಲಿದ್ದವರಿಗೆ ಕೇಳ್ತಾನೆ.
ಆಗ ಅಲ್ಲಿರೋರು ಅವನನ್ನ ನಂಬದೆ ಯಾರೋ ಹುಚ್ಚ ಇರಬೇಕು ಅಂತ ಅನ್ಕೋತಾರೆ. ಮತ್ತೆ ಅವನು ಅಲ್ಲಿರೋ ಜನಗಳ ಹತ್ರ ಕನ್ವಿನ್ಸ್ ಮಾಡ್ತಾನೆ. ಆದ್ರೆ ಯಾರೂ ಅವನನ್ನ ನಂಬೋದಿಲ್ಲ. ಅದಕ್ಕೆ ಅವನು ನಾನು ಬೇರೆ ಕಡೆ ಹೋಗಿ ಯಾರಾದ್ರೂ ಸಹಾಯ ಮಾಡ್ಬೋದು ಅಂತ ಬಸ್ ಹತ್ತಿ ಟಿಕೆಟ್ ತಗೊಂಡು ಹೋಗುತ್ತಾನೆ. ಮತ್ತೆ ಅಲ್ಲಿ ಕೂಡ ಅವನನ್ನು ಯಾರೂ ನಂಬೋದಿಲ್ಲ. ಅಲ್ಲಿದ್ದ ಒಬ್ಬ ವ್ಯಕ್ತಿ ಬಂದು, ಯಾರಪ್ಪ ನೀನು ಹೀಗ್ಯಾಕೆ ಹುಚ್ಚಂತರ ಮಾಡ್ತಾ ಇದ್ದೀಯಂತ ಕೇಳ್ತಾರೆ. ಸರ್, ನನ್ನ ನಂಬಿ ನಾನು ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಓಕೆ, ನೀನ್ ಟೈಮ್ ಟ್ರಾವೆಲ್ ಮಾಡಿ ಬಂದಿದೀಯಾ? ನಿನ್ನ ಹತ್ರ ಏನ್ ಪ್ರೂಫ್ ಇದೆ ತೋರಿಸು. ಎಲ್ಲಿವರೆಗೆ ನಿನ್ ಪ್ರೂಫ್ ತೋರಿಸೋದಿಲ್ಲವೋ ಅಲ್ಲಿವರೆಗೆ ನಿನ್ನ ಯಾರೂ ನಂಬುವುದಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ಇವನು ಸ್ವಲ್ಪ ಯೋಚಿಸಿ, ನನ್ನ ಹತ್ರ ಒಂದು ಪ್ರೂಫ್ ಇದೆ, ನಾನು ಅದನ್ನ ತರ್ತೀನಿ ಅಂತ ವಾಪಸ್ ಹೋಗ್ತಾನೆ. ಅಲ್ಲಿಂದ ಅವನು ವಾಪಸ್ ಬಸ್ ಸ್ಟಾಂಡ್ಗೆ ಹೋಗುತ್ತಾನೆ. ಅಲ್ಲಿ ಕಂಡಕ್ಟರ್ ಹತ್ರ ಹೋಗಿ, ಸರ್, ನಾನು ನಿಮಗೆ ಸ್ವಲ್ಪ ಸಮಯದ ಹಿಂದೆ ಒಂದು ನೋಟನ್ನು ಕೊಟ್ಟಿದ್ದೆ, ಅದನ್ನು ದಯವಿಟ್ಟು ನನಗೆ ಕೊಡಿ ಅಂತ ಕೇಳುತ್ತಾನೆ. ಆದರೆ ಕಂಡಕ್ಟರ್ ಅದನ್ನು ಯಾರಿಗೋ ಕೊಟ್ಟು ಬಿಟ್ಟಿರುತ್ತಾರೆ. ಇರುವ ಒಂದು ಪ್ರೂಫ್ ಅನ್ನು ಕೂಡ ಕಳೆದುಕೊಂಡು ಬೇಜಾರಾಗಿ ಅಲ್ಲೇ ಒಂದು ಬೆಂಚ್ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಈ ಕಡೆ ಆ ನೋಟನ್ನ ನೋಡಿ ಶಾಕ್ ಆದ ಪ್ರಿಯಾ ಮತ್ತೆ ಕೌಂಟರ್ ಹತ್ರ ಬಂದು, ಸರ್, ನಿಮಗೆ ಈ ನೋಟನ್ ಯಾರು ಕೊಟ್ಟಿದ್ದಾರೆ ಅಂತ ಕೇಳ್ತಾಳೆ. ಆಗ ಮೇಡಮ್, ದಿನಾಲೂ ನೂರಾರು ಜನ ಬರ್ತಾರೆ, ಯಾರಂತ ಹೆಂಗೆ ಹೇಳೋದು ಅಂತ ಕೌಂಟರ್ನವನು ಹೇಳ್ತಾನೆ. ಪ್ರಿಯಾ ಅವರಿಗೆ ರಿಕ್ವೆಸ್ಟ್ ಮಾಡಿ ಸಿಸಿಟಿವಿ ಚೆಕ್ ಮಾಡಲು ಕೇಳ್ತಾಳೆ. ಆವಾಗ ಆ ನೋಟನ್ನು ಅವಳ ಗೆಳತಿ ಕೊಟ್ಟಿರೋದನ್ನು ನೋಡಿ ಅವಳ ಹತ್ರ ಹೋಗುತ್ತಾರೆ ಮತ್ತು ಅವಳನ್ನು ಭೇಟಿಯಾಗಿ ಈ ನೋಟ್ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅವಳು ಸ್ವಲ್ಪ ಯೋಚಿಸಿ, ನಮ್ಮ ತಾತ ನನಗೆ ಕೊಟ್ಟರು ಅಂತ ಹೇಳ್ತಾಳೆ. ಆಗ ಎಲ್ಲರೂ ಸೇರಿ ಅವರ ತಾತನ ಹತ್ರ ಬಂದು, ತಾತ, ಈ ನೋಟನ್ನು ನಿಮಗೆ ಯಾರು ಕೊಟ್ಟರು ಅಂತ ಕೇಳ್ತಾರೆ. ಆಗ ತಾತ, ನಾನು ಬಸ್ಸಿನಲ್ಲಿ ಬರಬೇಕಾದರೆ ಕಂಡಕ್ಟರ್ ಕೊಟ್ಟರು ಅಂತ ಹೇಳ್ತಾರೆ. ಆಗ ಪ್ರಿಯಾ ಮತ್ತು ಗೀತಾ ಇಬ್ಬರು ಬಸ್ ಸ್ಟಾಂಡ್ಗೆ ಹೋಗ್ತಾರೆ ಮತ್ತು ಆ ಕಂಡಕ್ಟರ್ ಬಳಿ ಹೋಗಿ, ಸರ್, ನಿಮಗೆ ಈ ನೋಟನ್ನು ಯಾರು ಕೊಟ್ರು ಅಂತ ಕೇಳ್ತಾರೆ. ಆಗ ಕಂಡಕ್ಟರ್, ಯಾರಂತ ಹೇಳೋದಮ್ಮ, ದಿನ 1000 ಜನ ಓಡಾಡ್ತಾರೆ, ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಪ್ರಿಯಾಗೆ ತುಂಬಾ ದುಃಖ ಆಗುತ್ತೆ, ಅವಳ ಕಣ್ಣಲ್ಲಿ ನೀರು ಬರುತ್ತಿರುತ್ತೆ. ಆಗ ಕಂಡಕ್ಟರ್ ಅವರನ್ನ ಕರೆದು, ನೋಡಿ, ಸ್ವಲ್ಪ ಸಮಯದ ಹಿಂದೆ ಒಬ್ಬ ಬಂದು ನಿಮ್ಮ ತರಾನೇ ನೋಟಿನ ಬಗ್ಗೆ ಕೇಳ್ತಾ ಇದ್ದ, ಅವನು ಇಲ್ಲೇ ಎಲ್ಲೋ ಇರಬಹುದು ನೋಡಿ ಅಂತ ಹೇಳ್ತಾರೆ. ಆಗ ಅವರಿಬ್ಬರು ಎಲ್ಲಾ ಕಡೆ ನೋಡ್ತಾರೆ, ಎಲ್ಲೂ ಯಾರೂ ಸಿಗಲ್ಲ. ಅವರಿಗೆ ತುಂಬಾ ನಿರಾಶೆಯಾಗುತ್ತೆ. ಆಗ ಅಲ್ಲಿ ಎಲ್ಲಾ ಕಡೆ ಮೋಡ ಆವರಿಸಿ ಗಾಳಿ ಬೀಸುಕ್ಕೆ ಶುರುವಾಗುತ್ತೆ. ಪ್ರಿಯಾಳ ಕೈಲಿದ್ದ ನೋಟು ಗಾಳಿಗೆ ಹಾರಿ ಹೋಗಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಬೆಂಚ್ ಮೇಲೆ ಕುಳಿತಿದ್ದ ವ್ಯಕ್ತಿ ಹತ್ರ ಬೀಳುತ್ತೆ. ಅದನ್ನ ನೋಡಿದ ಆ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಅವನೇ ಆ ವ್ಯಕ್ತಿಯಾಗಿರುತ್ತಾನೆ. ಪ್ರಿಯಾ ಅವನ ಬಳಿ ಬಂದು, ಸರ್, ಇದು ನನ್ನ ಹಣ, ಕೊಡಿ ಅಂತ ಕೇಳ್ತಾಳೆ. ಇಲ್ಲ ಮೇಡಮ್, ಇದು ನನ್ನದು, ಇದಕ್ಕಾಗಿ ನಾನು ಹುಡುಕಾಡುತ್ತಿದ್ದೆ ಅಂತ ಹೇಳ್ತಾನೆ. ಹೀಗೆ ಸ್ವಲ್ಪ ಹೊತ್ತು ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಆಗ ಪ್ರಿಯಾ ಒಂದು ಕ್ಷಣ ಯೋಚಿಸಿ, ಅಂದ್ರೆ ಟೈಮ್ ಟ್ರಾವೆಲ್ ಮಾಡಿ ಬಂದಿರೋದು ನೀವೇನಾ? ನಾನು ನಿಮ್ಮನ್ನೇ ಹುಡುಕುತ್ತಿದ್ದೆ ಅಂತ ಕೇಳ್ತಾಳೆ. ಆಗ ಇವನು ಕೂಡ ಶಾಕ್ ಆಗಿ, ಎಲ್ಲ ಕಡೆ ನಾನು ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದೇನೆ ಅಂದ್ರೆ ಯಾರು ನನ್ನನ್ನ ನಂಬಲಿಲ್ಲ, ನಿನಗೆ ಹೇಗೆ ಗೊತ್ತು ನಾನು ಟೈಮ್ ಟ್ರಾವೆಲ್ ಮಾಡಿ ಬಂದಿರೋನು ಅಂತ ಕೇಳ್ತಾನೆ. ಅಷ್ಟಕ್ಕೂ ಆ ನೋಟಿನಲ್ಲಿ ಅಂತಹದ್ದೇನಿದೆ ಅಂತ ಗೀತಾ ಕೇಳ್ತಾಳೆ. ಆವಾಗ ಅದರಲ್ಲಿರುವ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 2035 ಆಗಿರುತ್ತೆ. ಟೈಮ್ ಟ್ರಾವೆಲರ್ನನ್ನು ಕೊನೆಗೂ ಕಂಡು ಹಿಡಿದೆ ಅಂತ ಹೇಳಿ ಪ್ರಿಯಾಗೆ ತುಂಬಾ ಖುಷಿಯಾಗುತ್ತದೆ. ಆವಾಗ ಆ ವ್ಯಕ್ತಿ, ಹೌದು, ಈ ನೋಟು ನನ್ನದು, ನಾನು ಟೈಮ್ ಟ್ರಾವೆಲ್ ಮಾಡಿ ಬರುವ ಮುಂಚೆ ಅದು ನನ್ನ ಜೇಬಿನಲ್ಲಿತ್ತು, ಅದನ್ನು ತಂದಿರುವುದು ಒಳ್ಳೆಯದೇ ಆಯಿತು ಅಂತ ಹೇಳುತ್ತಾನೆ. ಒಂದು ವೇಳೆ ಆ ನೋಟನ್ನು ತಂದಿಲ್ಲ ಅಂದರೆ ಯಾರು ನನ್ನನ್ನು ನಂಬುತ್ತಿರಲಿಲ್ಲ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳುತ್ತಾನೆ. ಆವಾಗ ಆ ವ್ಯಕ್ತಿ, ನಾವು ಮಾಡಬೇಕಾದ ಕೆಲಸ ತುಂಬಾ ಇವೆ, ನಮಗೆ ಸಮಯವಿಲ್ಲ, ನಾವು ಅವರನ್ನು ತಡೆಯಬೇಕು, ಇಲ್ಲವಾದರೆ ಈ ಭೂಮಿಯೇ ನಾಶವಾಗುತ್ತೆ ಅಂತ ಹೇಳ್ತಾನೆ. ಮತ್ತು ನನ್ನ ಹತ್ರ ಇನ್ನೂ ಒಂದು ನೋಟು ಇತ್ತು, ಅದು ಅವರ ಕೈಗೆ ತಲುಪುವ ಮುಂಚೆ ನಾವು ಅದನ್ನು ಹುಡುಕಬೇಕು, ದಯವಿಟ್ಟು ನಿಮಗೆ ಆ ನೋಟು ಸಿಕ್ಕರೆ ನಮಗೆ ತಿಳಿಸಿ ಅಂತ ಎಲ್ಲರಲ್ಲೂ ಕೇಳಿಕೊಳ್ಳುತ್ತಾನೆ. ಆ ವ್ಯಕ್ತಿ ಯಾರು, ಅವನು ಹೇಗೆ ಟೈಮ್ ಟ್ರಾವೆಲ್ ಮಾಡಿ ಬಂದನು ಮತ್ತು ಫ್ಯೂಚರ್ನಲ್ಲಿ ಏನು ಪ್ರಾಬ್ಲಮ್ ಬರಲಿದೆ, ಅದನ್ನು ತಡೆಯೋದಕ್ಕೆ ಅವನು ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದಾನಾ, ಅದನ್ನು ನಾವು ಮುಂದಿನ ಪಾರ್ಟ್ನಲ್ಲಿ ನೋಡೋಣ.